ತಂಬೆಲ್ ನೋಡಿ ವಿಡಿಯೋ ನೋಡ್ತಿದ್ರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ರಿವ್ಯೂಯಲ್ಲಿ ಹೋಗೋ ಮುಂಚೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ. ಏನಂದರೆ ಮೊನ್ನೆ ಪ್ರೆಸ್ ಮೀಟ್ ನಡೆದಿತ್ತು ಹೈದರಾಬಾದ್ನಲ್ಲಿ ಪ್ರೆಸ್ ಮೀಟ್ನಲ್ಲಿ ಕೇಳಾರ ಕ್ವಶನ್ ಕೇಳಿಬಿಟ್ರು ಪಾಪ ಹೀರೋರಿಗೆ. ಏನಪ್ಪ ಕ್ವಶನ್ ಅಂದರೆ, ನೀವು ಹೀರೋ ಮೆಟೀರಿಯಲ್ ಥರ ಇದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ಸಿಂಪಲ್ ಆಗಿ ಆನ್ಸರ್ ಕೊಟ್ಟರು ನಮ್ಮ ಪ್ರದೀಪ್ ಅವರು. ಪ್ರೆಸ್ ಮೀಟ್ನಲ್ಲಿ ಏನೇನು ಕ್ವಶನ್ ಕೇಳ್ತಾರೋ ಅವ್ರಿಗೆ ಗೊತ್ತಾಗಲ್ಲ, ಆ ಥರ ಕ್ವಶನ್ ಕೇಳ್ತಾರೆ. ಅದೇ ಬೇರೆ ಹೀರೋಗಳಿಗೆ ನೀವು ಆ ಥರ ಕ್ವಶನ್ ಕೇಳ್ತೀರಾ? ಕೇಳಲ್ಲ. ಯಾಕಂದರೆ ಇವರು ಹೊಸ್ದಾಗಿ ಬಂದಿದ್ದಾರೆ, 3 ಫಿಲಿಮ್ ತೆಗೆದಿದ್ದಾರಲ್ವಾ, ಇವ್ರಿಗೆ ಕೇಳಿದಿರ ನೀವು. ಮೇಡಮ್ ಸುಮ್ಮನೆ 3 ಹ್ಯಾಟ್ರಿಕ್ ಇಟ್ಟು ಹೊಡೆಯೋದು? ಈಗಿನ ಯೂತಿಗೆಲ್ಲ ಅವರು ಒಂದು ಇನ್ಸ್ಪಿರೇಷನ್ ಆಗಿದ್ದಾರೆ, ಅಂಥವ್ರಿಗೆ ನೀವು ಆ ಕ್ವಶನ್ ಕೇಳ್ತಿರಲ್ಲ. ಎನಿವೇಸ್, ಈ ವಿಷಯನ ಇಲ್ಲೇ ಬಿಟ್ಟಾಕೋಣ. ಆ ಮೂವಿಯಲ್ಲಿ ರಿವ್ಯೂಯಲ್ಲಿ ಹೋಗೋ ಮುಂಚೆ ಮೂವಿ ಚೆನ್ನಾಗಿದೆ, ನೀವೆಲ್ಲ ಟಿಕೆಟ್ ಬುಕ್ ಮಾಡ್ಕೋಬಹುದು. ಮೂವಿಯಲ್ಲಿ ಪ್ಲಸ್ ಪಾಯಿಂಟ್ ಬಂದ್ಬಿಟ್ಟು ನಮ್ಮ ಪ್ರದೀಪ್ ರಂಗನಾಥ್ ಅವರ ಆ್ಯಕ್ಟಿಂಗ್ ಇಂದ ಕಟ್ ಆಗಿಬಿಟ್ಟಿದ್ದಾರೆ ಮೂವಿನ. ಆ ಥರ ಆ್ಯಕ್ಟಿಂಗ್ ಇದೆ ಅವ್ರದ್ದು. ಪಾಪ ಎಮೋಷ್ನಲ್, ಫನ್, ಎಂಟರ್ಟೈನ್ಮೆಂಟ್ ಎಲ್ಲ ಇದೆ ಮೂವಿಯಲ್ಲಿ, ನೋಡ್ಬೋದು ನೀವೆಲ್ಲ. ಈಗಿನ ಯೂತ್ ಎಲ್ಲ ನೋಡುವಂಥ ಮೂವಿ ಇದಾಗಿದೆ. ಒಂದು ಆರ್ಯ ಮೂವಿ, ಒಂದು ಲವ್ ಸ್ಟೋರಿ ಎಲ್ಲ ಮಿಕ್ಸ್ ಮಾಡಿ ಹೊಡೆದಿದ್ದಾರೆ ಮೂವಿಯಲ್ಲಿ. ಆದರೆ ಮೂವಿ ಚೆನ್ನಾಗಿದೆ, ಎಲ್ಲಿ ಬೋರಿಂಗ್ ಅನ್ಸಲ್ಲ. ಇಂಟರ್ವೆಲ್ ಬ್ಲಾಗ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾವೆ, ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂಥ ಟ್ವಿಸ್ಟ್ಗಳು ಬರ್ತಾವೆ. ಮೂವಿ ಚೆನ್ನಾಗಿದೆ, ನೀವೆಲ್ಲ ನೋಡ್ಬೋದು. ನೀವು ಮೂವಿ ನೋಡುವಾಗ ಒಂಥರ ಫೀಲ್ ಬರುತ್ತೆ, ಅಲ್ಲಿರೋದು ನಾನೇನಾ ಅಂತ. ಯಾಕಂದರೆ ಅದು ನಮ್ಮ ಸ್ಟೋರಿ ನಮ್ಮ ಸುತ್ತಮುತ್ತ ನಮ್ಮದೇ ಸ್ಟೋರಿ ಥರ ಇರುತ್ತೆ, ಆ ಥರ ಇದೆ ಮೂವಿ. ಒಂದು ಹೈ ಕೊಡ್ತೀವಿ ಮೂವಿ ನೋಡುವಾಗ, ಆ ಫೀಲ್ ಚೆನ್ನಾಗಿರುತ್ತೆ ತುಂಬ. ಮೂವಿ ಮಾತ್ರ ಸಖತ್ತಿದೆ, ಸೈಡ್ ಕ್ಯಾರೆಕ್ಟರ್ ಎಲ್ಲ ಚೆನ್ನಾಗಿದೆ. ನೀವು ನೋಡುವಂಥ ಮೂವಿ ಇದು, ಎಲ್ಲರೂ ಟಿಕೆಟ್ ಬುಕ್ ಮಾಡ್ಕೊರಿ, ಚೆನ್ನಾಗಿದೆ ಮೂವಿ ಮಾತ್ರ. ದಿವಾಳಿಗೆ ಇದು ಬೆಸ್ಟ್ ಮೂವಿ ಆಗಿರುತ್ತೆ, ಫುಲ್ಲು ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಜೊತೆ ನೋಡುವಂಥ ಮೂವಿ ಆಗಿರುತ್ತೆ. ಯೂತ್ಗೆಲ್ಲ ಇದು ಒಂಥರ ಇನ್ಸ್ಪಿರೇಷನ್ ಮೂವಿ ಆಗಿರುತ್ತೆ. ಮೂವಿ ನೋಡಿ ಚೆನ್ನಾಗಿದೆ. ಹೀರೋರು ಅವರ ಹಾರ್ಡ್ ವರ್ಕಿಂದ ಎಲ್ಲೋ ಹೋಗಿಸ್ಬಿಟ್ಟಿದ್ದಾರೆ ಮೂವಿನ, ಆ ಥರ ಇದೆ ಮೂವಿ. ನೆಕ್ಸ್ಟ್ ಮೂವಿಯಲ್ಲಿ ಬಂದ್ಬಿಟ್ಟು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಆಯಿತು, ಡೈರೆಕ್ಷನ್ ಆಯಿತು, ಎಲ್ಲ ಚೆನ್ನಾಗಿದೆ. ಸ್ಟೋರಿ, ಡೈಲಾಗ್ ಎಲ್ಲ ಚೆನ್ನಾಗಿದೆ ಮೂವಿಯಲ್ಲಿ. ಅದರ್ವೈಸ್ ನ್ಯಾಚುರಲ್ ಮೂವಿ ಆಗಿರುತ್ತೆ ಈ ಮೂವಿ. ನೀವೆಲ್ಲ ಟಿಕೆಟ್ ಬುಕ್ ಮಾಡಿ ಕೇಳಿ, ಚೆನ್ನಾಗಿದೆ ಮೂವಿ, ಡ್ಯೂಡ್ ಮೂವಿ ಅಂತ. ದಿವಾಳಿಗೆ ಬೆಸ್ಟ್ ಮೂವಿ ಇದು. ನೀವು ನೋಡಿದ ಮೇಲೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಮತ್ತು ಪ್ರದೀಪ್ ರಂಗನಾಥ್ ಅವರು ಹ್ಯಾಟ್ರಿಕ್ ಹಿಟ್ಟನ್ನು ಹೊಡೆದಿದ್ದಾರೆ. ಮೂವಿ ಚೆನ್ನಾಗಿದೆ. ಡ್ರ್ಯಾಗನ್, ಲವ್ ಟುಡೇ, ಆರ್ಯ ಮೂವಿ ಮಿಕ್ಸ್ ಮಾಡಿ ತೆಗೆದಿರೋ ಥರ ನಮ್ಮ ಫೀಲ್ ಬರುತ್ತೆ. ಬಟ್ ಎನಿವೇಸ್ ಮೂವಿ ಚೆನ್ನಾಗಿದೆ, ಡ್ಯೂಡ್ ಮೂವಿ. ನೀವೆಲ್ಲ ನೋಡಬೇಕು ಮೂವಿನ, ಚೆನ್ನಾಗಿದೆ ಮೂವಿ ಮಾತ್ರ. ಮೂವಿಗೆ ನಾನು ಕೊಡುವ ರೇಟಿಂಗ್ 10 ಔಟ್ ಆಫ್ 7. Thank you.